ಎಲ್ರಿಗೂ ನಮಸ್ಕಾರಗಳು. ನಾವು ತಿನ್ನೋ ಆಹಾರ ಎಲ್ಲ ಬೆಲ್ಲಗೆ ಪಾಲಿಷ್ ಮಾಡಿರೋವು. ಅವು ತಿಂದರೆ ಸುಮ್ಮನೆ ಸೈಜ್ ಜಾಸ್ತಿ ಆಗುತ್ತೆ, ಒಳಗಡೆ ಗಟ್ಟಿ ಇರಲ್ಲ. ಹಾಗೆ ರಿಫೈನ್ ಮಾಡಿರೋವು ಬಿಳಿ ರವೆ, ಬಿಳಿ ಹಿಟ್ಟು, ಮೈದಾ ಇವುಗಳಿಂದ ಮಾಡಿದ ಟಿಫನ್ನು, ಸ್ನ್ಯಾಕ್ಸು, ಫಾಸ್ಟ್ ಫುಡ್ಸು, ಜಂಕ್ಸ್ ಫುಡ್ಸು ಇವುಗಳಿಂದ ಮಾಡಿದ ಎಣ್ಣೆಯಲ್ಲಿ ಕರಿದ ಸ್ವೀಟ್ಸ್. ಅದಕ್ಕೆ ಎಲ್ಲ ವೇಟ್ ಜಾಸ್ತಿ ಆಗೋ ಥರ ಮಾಡ್ತಿದ್ದಾವೆ, ಶಕ್ತಿ ಹೆಚ್ಚಾಗಲ್ಲ. ಎಲ್ಲ ಈ ಥರವು ಬಿಟ್ಬಿಡ್ರಿ, ಒಳ್ಳೆ ಆಹಾರ ತಿನ್ನಿರಿ, ಮಕ್ಕಳಿಗೆ ಒಳ್ಳೆ ಆಹಾರ ಕೊಡ್ರಿ. ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಅದಕ್ಕೆ ನಾವು ಹೇಳೋ ಪಾಲಿಶ್ ಹಿಡಿದಿಲ್ಲ ಆಹಾರಗಳು, ಸ್ವಲ್ಪ ಕಾಳುಗಳು, ಮೊಳಕೆ ಕೊಟ್ಟವು, ಸ್ವಲ್ಪ ಹಣ್ಣುಗಳು, ಒಳ್ಳೆ ಧಾನ್ಯಗಳು ಈ ಥರವು ತಿಂದರೆ ಶಕ್ತಿ ಹೆಚ್ಚಾಗುತ್ತೆ, ವೆಯ್ಟ್ ಹೆಚ್ಚಾಗಲ್ಲ. ಅದಕ್ಕೆ ಕೆಲಸಕ್ಕೆ ತಕ್ಕ ಊಟ ಮಾಡಿರಿ. ತಿನ್ನೋ ಆಹಾರ ಒಳ್ಳೆಯದಾಗಿದ್ದರೆ ಮಕ್ಕಳು ಸ್ಟ್ರಾಂಗಾಗಿ ಆರೋಗ್ಯವಾಗಿ ಇರ್ತಾರೆ. ಮತ್ತು ನಿಮ್ಮ ಮಕ್ಕಳಿಗೆ ಮೂಳೆಗಳ ಬಲಹೀನತೆ ವೀಕ್ ಆದರೆ, ಮೂಳೆಗಳು ನೋವಿದ್ದರೆ ವಿಟಮಿನ್ ಡಿ ಟೆಸ್ಟ್ ಮಾಡಬೇಕು. ವಿಟಮಿನ್ ಡಿ ಲೋಪವಿದ್ದರೆ ವಿಟಮಿನ್ ಡಿ ಟ್ಯಾಬ್ಲೆಟ್ ಹಾಕಿಸ್ರಿ. ನಿಮ್ಮ ಮಕ್ಕಳಿಗೆ ಬಿಸಿಲಿಗೆ ಹೋಗೋ ಆಗಿರಲ್ಲ ಮತ್ತು ನಿಮಗೂ ಹೋಗೋ ಅವಕಾಶ ಇಲ್ಲ, ಅದಕ್ಕೆ ಟ್ಯಾಬ್ಲೆಟ್ ಹಾಕಿಲ್ಲ ಅಂದರೆ ನಷ್ಟ ಆಗುತ್ತೆ. ಮೂಳೆಗಳು ನೋವು ಬರೋದು ವಿಟಮಿನ್ ಡಿ ಲೋಪ ಇದ್ರೇ. ಕ್ಯಾಲ್ಶಿಯಮ್ನು ನಿಮ್ಮ ಮೈಗೆ ಹಿಡಿಯಲ್ಲ. ನೀವು ಹಾಲು ಕುಡಿದ್ರೂ ಮೋಷನಲ್ಲಿ ಹೋಗಿಬಿಡುತ್ತೆ ವಿಟಮಿನ್ ಡಿ ಲೋಪ ಇದ್ದರೆ. ಅದಕ್ಕೆ ಕಂಪಲ್ಸರಿ ವಿಟಮಿನ್ ಡಿ ಟ್ಯಾಬ್ಲೆಟ್ ಯೂಸ್ ಮಾಡಿರಿ. ಇನ್ನು ಎಲ್ಲಿನ ಉಂಡೆ ಒಂದು ಊಟ ಆದಮೇಲೆ ಮಕ್ಕಳಿಗೆ ಇಟ್ಟರೆ ಮೂಳೆಗಳ ಕಬ್ಬಿನ ಥರ ಸ್ಟ್ರಾಂಗ್ ಆಗಿ ಇರ್ತವೆ. ಬಿಳಿ ಎಳ್ಳು ಹುರಿದು ಖರ್ಜೂರನಿಂದ ಜೇನಿನ ತುಪ್ಪ ಹಾಕಿ ಉಂಡೆ ಮಾಡಿ ದಿನಕ್ಕೆ ಒಂದು ಉಂಡೆ ಕೊಟ್ಟರೆ ಸಾಕು. ಮಧ್ಯಾಹ್ನ ಊಟದಲ್ಲಿ ಸ್ವಲ್ಪ ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಇವು 3 ಸೊಪ್ಪುಗಳಲ್ಲಿ ಕ್ಯಾಲ್ಶಿಯಂ ಹಾಲಿಗಿಂತ 3 ಪಟ್ಟು 4 ಪಟ್ಟು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಸೊಪ್ಪುಗಳು ಜಾಸ್ತಿ ಬಳಸ್ರಿ. ಎಳ್ಳಿನ ಉಂಡೆ ಕೊಡ್ರಿ. ಕ್ಯಾಲ್ಶಿಯಂ ಮಾತ್ರೆ ಹಾಕೋ ಅವಸರ ಇಲ್ಲಿಲ್ಲ, ವಿಟಮಿನ್ ಡಿ ಟ್ಯಾಬ್ಲೆಟ್ ಹಾಕಿದ್ರೆ ಸಾಕು. ಈ ರೀತಿ ಮಾಡಿದ್ರೆ ಮಕ್ಕಳು ಸ್ಟ್ರಾಂಗ್ ಆಗಿ ಇರ್ತಾರೆ, ಮೂಳೆಗಳು ಕಬ್ಬಿನ ಥರ ಇರುತ್ತೆ.